ಇವತ್ತಿನ ಸಭೆ ವಿಶೇಷವಾಗಿ ನನ್ನ ಅಭಿಮಾನಿಗಳ ಸಭೆ ಆಗಿತ್ತು. ಸ್ವಾಭಿಮಾನಿ ಒಂದು ಸಭೆ ಆಗಿತ್ತು. ಇದು ಕಳೆದ 28ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಆದಮೇಲೆ ಅಲ್ಲಿ ನಡೆದಂಥ ಬೆಳವಣಿಗೆಗಳನ್ನು ಅದರ ಬಗ್ಗೆ ಇವತ್ತು ಚರ್ಚೆ ಮಾಡಿ ಏನೆಲ್ಲ ಬೆಳವಣಿಗೆಗಳಾದವು, ಅಲ್ಲಿ ಅವ್ರು ಏನು ಹೇಳಿದರು ಅದನ್ನೆಲ್ಲ ಇವರಿಗೆ ತಿಳಿಸುವಂಥ ಕೆಲಸ ಆಯಿತು. ಯಾಕಂತಂದ್ರೆ ಅದಾದ ನಂತರ ಸ್ವಲ್ಪ ಅನಾರೋಗ್ಯದ ಕಾರಣ ನಾನು ಬಾಗಲಕೋಟೆಗೆ ಬರೋಕ್ಕೆ ಸಾಧ್ಯ ಆಗಿರಲಿಲ್ಲ. ಬೆಂಗಳೂರಿಂದ ಬಂದ ತಕ್ಷಣ ಒಂದು ಸಭೆಯನ್ನು ಮಾಡ್ತೀನಿ ಅಂತ ಹೇಳಿದ್ದೆ ಅವತ್ತು ಕೂಡ ಮಾಧ್ಯಮದವರಿಗೆ. ನಿಟ್ಟಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಎಲ್ಲ ಹಿತೈಷಿಗಳಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಸ್ವಾಭಿಮಾನಿ ಸಭೆಯನ್ನು ಮಾಡಿದ್ದೀವಿ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಒಂದು 3-4 ಥರ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ಇವತ್ತು ನಮ್ಮಲ್ಲಿ. ಆ ಒಂದು ನಿಟ್ಟಿನಲ್ಲಿ ಇನ್ನೂ ಹಲವಾರು ಜನ ಹಿರಿಯರು ಬರಬೇಕಾಗಿತ್ತು. ಹಿರಿಯರ ಅನುಪಸ್ಥಿತಿಯಲ್ಲಿ ಇವತ್ತು ನಿರ್ಣಯವನ್ನು ತೊಗೊಳೋದು ಸೂಕ್ತ ಅಲ್ಲ ಅಂಥೇಳಿ ಯುಗಾದಿವರೆಗೂ ಕೂಡ ಅವ್ರು ನೀಡಿದಂಥ ಅಭಿಪ್ರಾಯಗಳಿಗೆ ಅವರೇ ಅದನ್ನು ಕೆಲವರು ಬಂಡಾಯವಾಗಿ ನಿಂತ್ಕೋಬೇಕು ಅಂತ ಅಭಿಪ್ರಾಯ ಕೊಟ್ಟರು. ಊರುಗಳಲ್ಲಿ ಅವರೇ ಒಂದು ಸರ್ವೆ ಮಾಡಿ ಈಗ ನಮಗೆ ಪ್ರತಿಯೊಂದೂ ಬಂಡಾಯ ನಿಂತ್ಕೋಬೇಕಂದ್ರೆ ಒಬ್ಬ ಅಭ್ಯರ್ಥಿಗೆ ಏನೆಲ್ಲ ಬೇಕಾಗುತ್ತೆ ಅವೆಲ್ಲವನ್ನೂ ಬೇಕಾಗುತ್ತೆ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಾವು ಅದನ್ನು ಸಮರ್ಪಕವಾಗಿ ರೂಪಿಸ್ಕೊಂಡು ನನಗೆ ಒಂದು ಮಾಹಿತಿಯನ್ನು ತಲುಪಿಸ್ರಿ ಅಂತೇಳಿ ಹೇಳಿದ್ದೀನಿ. ಇನ್ನು ಕೆಲವರ ಅಭಿಪ್ರಾಯ ನನಗೆ ಬೇರೆ ಬೇರೆ ಥರ ಅಧಿಕಾರವನ್ನು ನೀಡಬೇಕು, ಪಕ್ಷದಲ್ಲಿ ಮುಂದೆ ಅವರ ಶಕ್ತಿ ಆಗೋದಕ್ಕೆ ಬೇರೆ ಥರ ಒಂದು ಅಧಿಕಾರವನ್ನು ನೀಡಬೇಕು ಅನ್ನುವಂಥದ್ದು ಕೆಲವರ ಒಂದು ಮಾತಾಗಿತ್ತು. ಅದು ಕೂಡ ನಾನು ಇವತ್ತು ಗಮನಕ್ಕೆ ತೊಗೊಂಡಿದ್ದೀವಿ. ಅದ್ರ ಜೊತೆಗೇ ಇವತ್ತು ಕೆಲವರು ಇವತ್ತು ತಟಸ್ಥರಾಗಿ ಉಳಿದು ಬಿಡ್ರಿ ಮೇಡಮ್, ಯಾವುದೂ ಬೇಡ, ತಟಸ್ಥರಾಗಿ ಉಳಿದು ಬಿಡ್ರಿ. ಇವತ್ತು ನಮ್ಮ ಸ್ವಾಭಿಮಾನ, ನಮ್ಮ ಜಿಲ್ಲೆಯ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ನೀವು ತಟಸ್ಥರಾಗಿ ಉಳಿದ್ರೆ ನಾವು ಕೂಡ ಎಲ್ಲ ಅಭಿಮಾನಿಗಳು ತಟಸ್ಥರಾಗಿ ಉಳಿತೀವಿ ಅಂತೇಳಿ ಕೆಲವರು ಹೇಳಿದರು. ಈ ಥರ ಒಂದು 3-4 ನಿರ್ಣಯಗಳನ್ನು ಇವತ್ತು ತಿಳಿಸಿದ್ದಾರೆ. ಇವೆಲ್ಲವನ್ನು ಕೂಡ ಇವತ್ತು ಗಮನಕ್ಕೆ ತೊಗೊಂಡಿದ್ದೀನಿ. ಮುಂದಿನ ದಿನಮಾನದಲ್ಲಿ ಯುಗಾದಿ ಆದ ನಂತರ ನನ್ನ ಸ್ಪಷ್ಟ ನಿಲುವನ್ನು ನಾನು ತಿಳಿಸೋದಕ್ಕೆ ಬಯಸ್ತೀನಿ. ಹೌದು, ಇಲ್ಲ ಸಂಪರ್ಕ ಮಾಡಿಲ್ಲ. ನನ್ನ ನಂಬರು ಅವರು ಇಬ್ಬರ ಹತ್ರನೂ ಇದೆ, ಅಭ್ಯರ್ಥಿ ಹತ್ರನೂ ಇದೆ. ಮಾನ್ಯ ಉಸ್ತುವಾರಿ ಸಚಿವರು, ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದೆ, ಆವಾಗ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದರು. ಅಂದಿನಿಂದನೂ ಕೂಡ ನನ್ನ ನಂಬರ್ ಅವ್ರ ಹತ್ರ ಇದೆ. ಅವರು ಕೂಡ ಯಾವುದೇ ಕರೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಸಂಪರ್ಕ ಮಾಡುವಂಥದ್ದಾಗಿರ್ಬೋದು ಯಾವುದೂ ಕೂಡ ಮಾಡಿಲ್ಲ ಇಲ್ಲಿವರೆಗೂ. ಇವತ್ತು ನಿಮ್ಮ ಪತಿ ವಿಜಯಾನಂದ ಅವರು ಬಂದು ಭಾಗವಹಿಸ್ತಾರೆ. ಅಣ್ಣ ಬಂದ ಮೇಲೆ ಅಕ್ಕ ಬಂದೇ ಬರ್ತಾರೆ, ಅವ್ರಿಗೂ ಒಂದೇ ದೇಹದ ಭಾಗಗಳು ಅಂತೇಳಿ ಇವತ್ತು ಸಂಘಟಪಟ್ಟನವ್ರು ಹೇಳಿದರು. ಅದಕ್ಕೆ ನಾವೇನು ಹೇಳ್ತೀವಿ ನೋಡಿ, ಇವತ್ತು ಅವರೊಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಅವರ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸ್ತಾ ಇದ್ದಾರೆ, ಅವ್ರು ನಿಭಾಯಿಸ್ತಾರೆ. ಅವರ ಒಂದು ಜವಾಬ್ದಾರಿಗಳಿಗೆ ನಾನು ಯಾವುದೇ ಥರ ಅಡ್ಡಿಗಳನ್ನು ಮಾಡಲ್ಲ. ಇವತ್ತು ನನಗೆ ಇದು ಅನ್ಯಾಯ ಆಗಿರುವಂಥದ್ದು. ಇವತ್ತು ನನ್ನ ಮನಸ್ಸಿಗೆ ನೋವಾಗಿದೆ. ಯಾಕಂದರೆ ಇವತ್ತು ವಿಜಯಾನಂದ ಕಾಶ್ಯಪ್ನವರು ಹುನಗುಂದ ತಾಲೂಕಿಗೆ ಶಾಸಕರು. ಇವತ್ತು ವೀಣಾ ಕಾಶ್ಯಪ್ನವರು ಇಡೀ ಜಿಲ್ಲೆಯ ಒಂದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ನಿಲ್ಲಬೇಕಾದಂಥವ್ರು. ಅಭ್ಯರ್ಥಿಯಾಗಿ ನಿಂತು ಮುಂದೆ ಗೆದ್ದು ಹಲವಾರು ಜನ ಅಭಿಮಾನಿಗಳ, ಹಲವಾರು ಜನ ಇವತ್ತು ಯುವಕರಿಗೆ ಆಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಜೀವನವನ್ನು ಕಟ್ಕೊಡುವಂಥವಳು ನಾನು ಆಗಬೇಕು ಅನ್ನುವಂಥ ಕನಸನ್ನು ಕಂಡಿದ್ರು. ಇವತ್ತು ನಾನು ಕೂಡ ಆ ಕನಸನ್ನು ಕಂಡಿದ್ದೆ. ಆ ಕನಸನ್ನೇ ಇಟ್ಕೊಂಡು ನಾನು ಸೋತಾಗಿಂದನೂ ಇವತ್ತು ಗೆದ್ಲುಳ ಹೆಂಗೆ ಮನೆಯನ್ನು ಕಟ್ಟುತ್ತೋ ಆ ಥರ ನಾನು ಇಂಚಿಂಚು ನನ್ನ ಸಂಘಟನೆಯನ್ನು ಮಾಡಿ ಹಳ್ಳಿಗಳಿಗೆ ತಿರುಗಿ 5 ವರ್ಷ ನನ್ನ ನಿದ್ದೆಯನ್ನು, ನನ್ನ ಚಿಕ್ಕ ಮಕ್ಕಳನ್ನು ಬಿಟ್ಟು, ಊಟವನ್ನು ಬಿಟ್ಟು, ಮನೆಯನ್ನು ಬಿಟ್ಟು ನಾನು ತಿರುಗಿ ಇವತ್ತು ಪಕ್ಷ ಸಂಘಟನೆ ಆಗಿರ್ಬೋದು, ಇವತ್ತು ನಮ್ಮದಾದಂಥ ಒಂದು ಸಂಘಟನೆಯನ್ನು ಮಾಡಿದ್ದೆ. ಇವತ್ತು ಒಂದೇ ಸರಿಗೆ ಗೋಪುರವನ್ನು ಕೆಡುವುದಾಗ, ಇವತ್ತು ರೈತ ಬೆಳೆದಂಥ ಬೆಳೆ ಒಂದೇ ಸರಿಗೆ ಇನ್ನೇನು ಫಸಲಾಗಿ ಕೈಗೆ ಬರುತ್ತೆ ಅಂದಾಗ, ಹಾನಿ ಆದಾಗ ಎಷ್ಟು ನೋವಾಗುತ್ತಲ್ಲ, ಆ ರೀತಿ ಇವತ್ತು ನನಗೆ ನೋವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆ ನೋವು ಮಾಸ್ಲಾರ್ದ ನೋವಾಗಿರೋದ್ರಿಂದ ಇವತ್ತು ದುಡ್ದಂಥವ್ರು ಒಬ್ಬರಾದರೂ, ಪಕ್ಷದ ಟಿಕೆಟ್ ತೊಗೊಂಬಂದು ನಿಂತ್ಕೊಳ್ಳೋ ಅಂಥವ್ರು ಒಬ್ಬರಾದರು, ಅವರ ಒಂದು ಜಿಲ್ಲೆಗೆ ಕೊಡುಗೆ ಏನೂ ಇಲ್ಲ. ಅವ್ರು ನಮ್ಮ ಜಿಲ್ಲೆಗೆ ಬಂದೂ ಇಲ್ಲ, ಅವ್ರ ಕೊಡುಗೆನೂ ಏನೂ ಇಲ್ಲ. ಜಿಲ್ಲೆಯಲ್ಲಿ ಕೆಲಸ ಮಾಡಿದಾರಪ್ಪ, ಮೊದಲೆಲ್ಲ ಇದ್ದಾರೆ, ಚಿರಪರಿಚಿತರು. ಇಲ್ಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಒಂದು ಸಂಘಟನೆ ಆಗಿರ್ಬೋದು, ಸಂಘಟನೆ ವಿಷಯವಾಗಿ ಇನ್ನು ಬೇರೆ ಬೇರೆ ಥರ ಕೆಲಸ ಮಾಡಿದ್ದಾರೆ ಅಂದರೆ ನಾವೇನಾದರೂ ಇದು ಮಾಡ್ಬೋದಾಯಿತು. ನಮ್ಮಲ್ಲಿ ನಾವು ಸಮರ್ಥರಾದಂಥ 4-5 ಜನ ಅಭ್ಯರ್ಥಿಗಳು ಇದ್ದೂ ಕೂಡ ಪರ ಜಿಲ್ಲೆಯವ್ರಿಗೆ ಕೊಟ್ಟು ಇಲ್ಲಿ ಅಭ್ಯರ್ಥಿಯನ್ನು ಮಾಡಿದಂಥದ್ದು ಒಂದು ಕಡೆ ನೋವು. ನಮ್ಮ ಜಿಲ್ಲೆಯ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಅನ್ನೋವಂಥದ್ದು ಒಂದು ಕಡೆ ನೋವಾಗಿದೆ. ಇವತ್ತು ಇಡೀ ಜಿಲ್ಲೆಯ ಜನರು ಒಂದು ಮನೆ ಮಗಳನ್ನ ರೀತಿಯೆಲ್ಲ ನೋಡಿದ್ರು ನನ್ನನ್ನು. ಆ ಪ್ರೀತಿಯನ್ನು ಕಳ್ಕೊಂಡ್ವಲ್ಲ, ಆ ಜನರು ಕೂಡ ಇವತ್ತು ಆ ನೋವನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ನಾಯಕಿ ಎಲ್ಲಿ ನಮ್ಮ ಕೈ ಬಿಟ್ಟು ಹೋಗ್ಬಿಟ್ಲು. ಇವತ್ತು ಜಿಲ್ಲೆಯಲ್ಲಿ ನಾವು ಯಾರನ್ನು ಹುಡ್ಕೊಂಡು ಹೋಗಬೇಕು, ನಾವು ಯಾರಿಗೆ ನಮ್ಮ ಸಮಸ್ಯೆಗಳನ್ನು ಹೇಳಬೇಕು.
ನಾವು ಯಾರ ಮುಂದೆ ನಮ್ಮ ಅಳಲನ್ನು ತೋಡ್ಕೋಬೇಕು ಅನ್ನುವಂಥದ್ದು ಅವರಿಗೆ ಸಾಕಷ್ಟು ಒಂದು ಗೊಂದಲದಲ್ಲಿದ್ದಾರೆ. ಯಾಕಂದರೆ ಇವತ್ತು ಅವರನ್ನು ಕೊಟ್ಟಂಥದ್ದು ಬೀದರ್ಗೆ, ಇವತ್ತು ಗಂಡನ ಮನೆ ಬೀದರು, ಕೊಟ್ಟೆನ್ನು ಕುಲುಕೊರತು ಅಂತೇನು ಹೇಳ್ತೀವಿ. ನಂದು ಇವತ್ತು ಅವ್ರ ಮನೆ ದಾವಣಗೆರೆ, ನಾನು ಇವತ್ತು ಬಾಗಲಕೋಟೆ ಜಿಲ್ಲೆ ಮನೆಮಗಳು ಅಂತ ಹೇಳ್ತೀನಿ, ದಾವಣಗೆರೆ ಜಿಲ್ಲೆ ಮನೆಮಗಳು ಅಂತ ಯಾವತ್ತೂ ಕೂಡ ನಾನು ಹೇಳಿಲ್ಲ. ಕೊಟ್ಟಾದಮೇಲೆ ಇವತ್ತು ಗಂಡನ ಮನೆ ಯಾವುದಿರುತ್ತೋ ಅದೇ ನಮ್ಮ ಕರ್ಮಭೂಮಿ ಹಾಗೂ ಇರೋ ಭೂಮಿ. ಇವತ್ತು ಅಂಥದ್ರಲ್ಲಿ ಇವತ್ತು ನನ್ನ ಜಿಲ್ಲೆ, ಇವತ್ತು ಬಾಗಲಕೋಟೆ ಜಿಲ್ಲೆಯ ಜನರು ಕನಸು ನುಚ್ಚು ನೂರಾಗಿರೋದ್ರಿಂದ ಆ ಎಲ್ಲ ಅವರ ನೋವುಗಳು ಇವತ್ತು ನನಗೆ ಅತೀವ ನೋವನ್ನು ತಂದು ಕೊಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಳ ಒಪ್ಪಂದದ ರಾಜಕಾರಣ ಅಂತಾರೆ ಇದಕ್ಕೆ. ಅವ್ರ ಅಪ್ಪ ಬಂದು ಇಲ್ಲಿ ಕಾಂಗ್ರೆಸ್ ಕ್ಯಾಂಪೇನಿಂಗ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ಮಗ ಹೋಗಿ BJP ಪ್ರಚಾರ ಮಾಡ್ತಾರೆ ಬಿಜಾಪುರಲ್ಲಿ ಅಂತಂದರೆ ಇದು ಯಾವ ರೀತಿ ರಾಜಕಾರಣ ಅಂಥೇಳಿ ನೀವೇ ಇದನ್ನು ಮೇಲ್ನೋಟಕ್ಕೆ ಜನರೇ ಹೇಳ್ತಾರೆ. ಇವತ್ತು ನೀವು ಹಳ್ಳಿ ಕಟ್ಟೆಯಲ್ಲಿ ಕುತ್ಕೊಂಡಿರುವಂಥ ಜನರಿಗೆ ಕೇಳಿದ್ರು ಹೇಳ್ತಾರೆ ಇವತ್ತು ಏನು ಅಂಥೇಳಿ. ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡೋದು, ಅಲ್ಲೋಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ BJP ಪ್ರಚಾರ ಮಾಡೋದು ಅಂದರೆ ಒಂದೇ ಉದ್ದೇಶ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಬೀಳಿಸ್ಬೇಕು ಅಂತೇಳಿ. ಇಲ್ಲಿ ಗೆಲ್ಲಿಸ್ಬೇಕು, ಅಲ್ಲಿ ಸೋಲಿಸ್ಬೇಕು ಅನ್ನುವಂಥದ್ದು ಒಂದು. ಇವತ್ತು ಎಲ್ಲ ಮೇಲ್ನೋಟಕ್ಕೆ ಜನ ಯಾರೂ ಮುಗ್ಧರಲ್ಲ, ಯಾರೂ ಕೂಡ ಅವಿದ್ಯಾವಂತರಲ್ಲ, ಯಾವುದೂ ಕೂಡ ತಿಳ್ಕೊಳ್ಳಾರ್ದಷ್ಟು ದಡ್ರಲ್ಲ. ಎಲ್ಲ ಜನರು ಕೂಡ ಭಾಳ ತೀಕ್ಷ್ಣವಾಗಿ ರಾಜಕೀಯ ವಿಷಯಗಳನ್ನು ತೂಕ ಮಾಡಿ ಇವತ್ತು ಯಾರು ಸೂಕ್ತ ಅಂತ ನೋಡ್ತಾ ಇದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾಯಿದೆ ಎಲ್ಲವನ್ನು ನೋಡ್ತಾ ಇದ್ದಾರೆ. ಇದಕ್ಕೆ ತೀರ್ಪನ್ನು ಮುಂದಿನ ದಿನಮಾನದಲ್ಲಿ ಜನರು ನೀಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.